ಇದು ರಾಜ್ಯ ರಾಜಕೀಯದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮಾಜಿ ಸಿಎಂಗೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆ ಕುರಿತ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಾಜಿ ಸಿಎಂಗೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಫೋಕಸ್ ಟಿವಿ ಕನ್ನಡ ರಿವೀಲ್ ಮಾಡ್ತಾ ಇದೆ ಅಚ್ಚರಿಯ ನ್ಯೂಸ್. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಸಂಬಂಧಪಟ್ಟಂತಹ ಇನ್ಸೈಡ್ ಸ್ಟೋರಿ. ಹಳೆ ದೋಸ್ತಿಗಳ ಜೊತೆ ಕೈ ಜೋಡಿಸ್ತಾರಾ ಸಿದ್ದರಾಮಯ್ಯ? ಈ ಚರ್ಚೆಯನ್ನ ಹುಟ್ಟು ಹಾಕಿದ್ದೇ ಅಹಿಂದ ನಾಯಕನ ನಡೆ. ನೋಡಿ, ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಶಾಸಕರು ಮೀಟಿಂಗ್ ಅನ್ನ ಮಾಡ್ತಾ ಇದ್ರು. ಆ ಖಾಸಗಿ ಹೋಟೆಲ್ಗೆ ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾಕಾಗಿ ಸಿದ್ದರಾಮಯ್ಯನವರು ಭೇಟಿ ಕೊಟ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ನಿಂದಲೇ ದೂರ ಉಳಿತಾರಾ ಅಹಿಂದ ನಾಯಕ? ನೋಡಿ, ರೆಸ್ಟ್ ಮಾಡೋದಕ್ಕೆ ಹೋಗಿದ್ರು ಅಂತ ಹೇಳಿ ತೇಪೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾಯಕರು. ವಿಧಾನಸೌಧದ ಪಡಸಾಲೆಯಲ್ಲಿ ಸಿದ್ದರಾಮಯ್ಯರವರದ್ದೇ ಚರ್ಚೆ ಜೋರಾಗಿ ಕೇಳ ಬರ್ತಾ ಇದೆ. ನೋಡಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೆಡಿಎಸ್ ಶಾಸಕರ ಸಭೆ ನಡೀತಾ ಇದ್ದಂತಹ ಖಾಸಗಿ ಹೋಟೆಲ್ಗೆ ಭೇಟಿಯನ್ನ ನೀಡಿರೋದು ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಮತ್ತು ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನೋಡಿ, ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಜೆಡಿಎಸ್ ಶಾಸಕರ ಶಾಸಕಾಂಗ ಪಕ್ಷದ ಪ್ರಮುಖ ಸಭೆ ಅಥವಾ ಈ ಚರ್ಚೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿಯೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತರೊಂದಿಗೆ ಅದೇ ಹೋಟೆಲ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೀಗ ರಾಜಕೀಯ ಪಡಸಾಲೆಗಳು ಸಿದ್ದರಾಮಯ್ಯ ಮತ್ತು ಜೆಡಿಎಸ್ ಮುಖಂಡರ ನಡುವಿನ ದಿಢೀರ್ ಭೇಟಿ ಅಥವಾ ಹಳೆ ದೋಸ್ತಿಗಳ ಸಮ್ಮಿಲನ ಅಂತ ಹೇಳಿ ಬಿಂಬಿಸಿ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದ್ದಾವೆ. ನೋಡಿ, ಶಾಸಕಾಂಗ ಸಭೆಗಳ ನಡುವೆ ಹಾಗೂ ಪಕ್ಷದ ಆಂತರಿಕ ಬೆಳವಣಿಗೆಗಳ ಸಂದರ್ಭದಲ್ಲಿ ಈ ಭೇಟಿ ಇದೆಯಲ್ಲ, ಈ ಭೇಟಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ವಿಧಾನಸೌಧದ ಪಡಸಾಲೆಯಲ್ಲಿ ಶಾಸಕರು ಹಾಗೂ ರಾಜಕೀಯ ವಿಶ್ಲೇಷಕರ ನಡುವೆ ಇದು ಪ್ರಮುಖ ಚರ್ಚಾ ವಿಚಾರವೂ ಕೂಡ ಆಗ್ಬಿಟ್ಟಿದೆ. ಸಿದ್ದರಾಮಯ್ಯನವರ ಆಪ್ತ ಮೂಲಗಳ ಪ್ರಕಾರ ಅವರ ಈ ಭೇಟಿ ಏನಿದೆಯಲ್ಲ, ಜೆಡಿಎಸ್ ಸಭೆಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಕಾರ್ಯಕ್ರಮ ಅಥವಾ ಈ ಆಪ್ತ ಸ್ನೇಹಿತರನ್ನ ಭೇಟಿ ಆಗೋದಕ್ಕೆ, ಈ ವಿಶ್ರಾಂತಿಯನ್ನ ಪಡೆದುಕೊಳ್ಳೋದಕ್ಕೆ ಮಾತ್ರ ಆ ಸ್ಥಳವನ್ನ ಆಯ್ಕೆ ಮಾಡಿಕೊಂಡಿದ್ರು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಅಥವಾ ಈ ಆಪ್ತ ವಲಯದಲ್ಲಿ ಹೇಳುವಂತಹ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಡೆಸಿದಂತಹ CLP ಸಭೆಗೂ ಕೂಡ ಸಿದ್ದರಾಮಯ್ಯನವರು ಗೈರು ಹಾಜರಿಯಾಗಿದ್ರು. ಕೇವಲ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಒಂದಷ್ಟು ಶಾಸಕರುಗಳು ಕೂಡ ಗೈರು ಹಾಜರಾಗಿದ್ರು. ಸೊ ಹಾಗಾಗಿ ಕಾಂಗ್ರೆಸ್ನ ಒಳಗಡೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಜೆಡಿಎಸ್ ಶಾಸಕರ ಸಭೆ ನಡೀತಾ ಇರೋದು ಆಕಸ್ಮಿಕ. ಸಿದ್ದರಾಮಯ್ಯನವರು ಅಲ್ಲಿಗೆ ಹೋದ ನಂತರವೇ ಆ ವಿಚಾರ ಅವರಿಗೆ ಗೊತ್ತಾಗಿದ್ದು ಅಂತ ಹೇಳಿ ಅವರ ಆಪ್ತ ವಲಯ ಇದೀಗ ಸ್ಪಷ್ಟತೆಯನ್ನ ಕೊಡುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಸಿದ್ದರಾಮಯ್ಯನವರು ಈ ಹಿಂದೆ 2018ರ ಚುನಾವಣಾ ರಾಜಕೀಯದ ಕುರಿತು ಕೆಲವೊಂದಿಷ್ಟು ಸೂಚನೆಗಳನ್ನ ಕೂಡ ನೀಡಿರೋದ್ರಿಂದ ಅವರು ತಮ್ಮ ಹಳೆಯ ಪಕ್ಷದ ನಾಯಕರ ಜೊತೆ ಮತ್ತೆ ಮೃದು ಧೋರಣೆಯನ್ನ ತಾಳ್ತಾ ಇದ್ದಾರಾ ಅನ್ನುವಂತಹ ಊಹಾಪೋಹಗಳು ರಾಜಕೀಯ ವಲಯದಲ್ಲಿ ಕೂಡ ಹರಿದಾಡೋದಕ್ಕೆ ಶುರುವಾಗಿದೆ. ಸಿದ್ದರಾಮಯ್ಯನವರ ಆಪ್ತ ವಲಯ ಹಾಗೆ ಪಕ್ಷದ ನಾಯಕರು ನೀಡಿದಂತಹ ಸ್ಪಷ್ಟನೆಯ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಈ ಭೇಟಿಗೆ ಯಾವುದೇ ರಾಜಕೀಯ ಅಥವಾ ಒಳಸಂಚು ಜೆಡಿಎಸ್ ಜೊತೆಗಿನ ಹೊಸ ಮೈತ್ರಿಯ ಉದ್ದೇಶ ಆಗಿರಲಿಲ್ಲ. ಕೇವಲ ವೈಯಕ್ತಿಕ ಕಾರಣಗಳಿಗಾಗಿ ಅಥವಾ ವಿಶ್ರಾಂತಿಯನ್ನ ಪಡೆದುಕೊಳ್ಳೋದಕ್ಕಾಗಿ ಭೇಟಿಯನ್ನ ನೀಡಿದ್ರು ಅನ್ನುವಂತಹ ತೇಪೆ ಕೆಲಸಗಳಾಗ್ತಾ ಇದೆ.
ನೋಡಿ, ಕಾಂಗ್ರೆಸ್ ಶಾಸಕಾಂಗ ಸಭೆಗಳು ಮತ್ತೆ ಪಕ್ಷದ ಆಂತರಿಕ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರ ಈ ನಡೆ ರಾಜಕೀಯವಾಗಿ ಸಂಚಲನವನ್ನ ಕೂಡ ಮೂಡಿಸ್ತಾ ಇದೆ. ಈಗಾಗಲೇ ನೋಡಿ, 2028ರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಸ್ಪರ್ಧಿಸೋದಿಲ್ಲ ಅಂತ ಹೇಳಿ ಈಗಾಗಲೇ ಅವರು ಘೋಷಣೆ ಮಾಡಲಾಗಿದೆ. ಸೊ ಈ ನಡುವೆ ಇಂತಹ ನಡೆಗಳು ಕಾಂಗ್ರೆಸ್ನಿಂದ ಅವರು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಾ ಅಥವಾ JDS ಜೊತೆ ಮತ್ತೆ ಕೈ ಜೋಡಿಸ್ತಾ ಇದ್ದಾರಾ ಅನ್ನುವಂತಹ ಹೊಸ ರಾಜಕೀಯ ಚರ್ಚೆಗಳು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ಇದು JDS ಹಾಗೂ ಸಿದ್ದರಾಮಯ್ಯನವರ ನಡುವಿನ ಹೊಸ ಮೈತ್ರಿಯ ಸೂಚನೆ ಅಂತ ಕೂಡ ಹೇಳಲಾಗ್ತಾ ಇದ್ರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರು ಇದನ್ನ ಕೇವಲ ಆಕಸ್ಮಿಕ ವೈಯಕ್ತಿಕ ಭೇಟಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ.